नमस्कार बच्चों, मैं आज आपको पढ़ा रही हूँ 8वीं कक्षा के 9th चैप्टर मोबाइल का बोलबाल। लेखक है सुरेखा शर्मा शांति। अब पहले देखें लेखक का परिचय। सुरेखा शर्मा शांति जी का जन्म 11 अगस्त 1956 को सफ़ीदो ಹರಿಯಾಣ में हुआ। ಅಂದರೆ ಹರಿಯಾಣದಲ್ಲಿ ಅವರು 11 ಆಗಸ್ಟ್ 1956ರಲ್ಲಿ ಅವ್ರ ಜನ್ಮ ಆಗುತ್ತೆ, ಹುಟ್ಟುತ್ತಾರೆ। इनके हिंदी में MA BEd की शिक्षा हुई है। ಅವರು ಹಿಂದಿಲಿ MA BEd ಮಾಡಿದ್ದಾರೆ। ये हरियाणा प्रादेशिक हिंदी साहित्य सम्मेलन की संयुक्त मंत्री और अखिल भारतीय ಸಾಹಿತ್ಯ ಪರಿಷತ್ ಕಿ ಸದಸ್ಯ ರಹಿ ಹೇ। ಇವರು ಏನಾಗಿದ್ದರು? ಹರಿಯಾಣ ಪ್ರಾದೇಶಿಕ ಹಿಂದಿ ಸಾಹಿತ್ಯ ಸಮ್ಮೇಳನದ ಸಂಯುಕ್ತ ಮಂತ್ರಿ ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಸದಸ್ಯರು ಆಗಿ ಇದ್ದರು। ಅದು ಪ್ರಯಾಗ। इनकी प्रमुख रचनाएं हैं रिश्तों का एहसास, बाल कविता संग्रह, नन्ही कोमपल और बाल एकांकी संग्रह आदि। ಇವರ ಕವಿತಾ ಸಂಗ್ರಹಗಳು ಇದಿಷ್ಟು। अखिल भारतीय साहित्य परिषद भोपाल, गुजरात, हरियाणा अन्य कई संस्थाओं से वे पुरस्कार प्राप्त कर चुके हैं। ಈ ಎಲ್ಲ ರಾಜ್ಯಗಳಿಂದನೂ ಇವರು ಏನು ಕೆಲವು ಪುರಸ್ಕಾರಗಳನ್ನು ಪಡ್ಕೊಂಡಿದ್ದಾರೆ। ಈಗ ನೋಡೋಣ ಪಾಠದ ಶಬ್ದಾರ್ಥ। ಸದಿ ಯುಗ ಅಂದರೆ ಶತಮಾನಗಳು, ಉದಾಸ್ ನಿರಾಶಾ ಅಂದರೆ ಡಿಸಪಾಯಿಂಟ್ಮೆಂಟ್, ದುಃಖಿ ಅಂತಲೂ ಹೇಳ್ಬೋದು। ಮೂಂಚ್ ಮೀಸೆ ಮುಸ್ಟ್ಯಾಚ್, ಪೂಂಚ್ ದುಮ್ ಬಾಲ ಟೇಲ್, ಔಕಾತ್ ಯೋಗ್ಯತಾ ಅಬಿಲಿಟಿ ಅಂತ, ಗುಸ್ಸಾ ಕ್ರೋಧ ಅಂದರೆ ಕೋಪ, ಮಾಫಿ ಕ್ಷಮ, ಛಾತಿ ಸೀನಾ ಚೆಸ್ಟ್, ಜುದಾಯಿ ಬಿಚಡ್ನ ಅಂದರೆ ಬೇರೆ ಬೇರೆ ಆಗೋದು ಅಂತ ಅದರ ಅರ್ಥ, ಬಿಚಡ್ನ ಅಂದರೆ, ಕಸೂರ್ ದೋಷ್, ಧೂಮ್ ವೈಭವ್, ಟಾಟ್ ಬಾಟ್, ಹಾಲ್ ಸ್ಥಿತಿ, ಮುಕಡ ಮುಖ ಅಂದರೆ ಮುಖ ಫೇಸ್, ಚೆಹರ, ನಾರಾಜ್ ಆಕ್ರೋಶ್ ಕೋಪ ಅಂತ, ಅಗ್ರಜ್ ಬಡಾಬಾಯಿ ಅಂದರೆ ಎಲ್ಡರ್ ಬ್ರದರ್ ಅಂತ, ಆವಾಜ್ ಧ್ವನಿ, ಮಜಾಲ್ ಸಾಮರ್ಥ್ಯ ಯೋಗ್ಯತಾ, ಸಲೋನಾ ಸುಂದರ್ ಅಂದರೆ ಬ್ಯೂಟಿಫುಲ್, ಸಚ್ ಸತ್ಯ, ವಕ್ತ್ ಸಮಯ, ಚಿಟ್ಟಿ ಪತ್ರ ಅಂದರೆ ಲೆಟರ್, ಚೌಂಕನಾ ಚಕಿತ್ ಹೋನಾ, ಅಫ್ಸೋಸ್ ವಿಷಾದ್ ದುಃಖ, ದಿಲಾಸಾ ಸಾಂತ್ವನ ಅಂದರೆ ಸಮಾಧಾನ ಮಾಡೋದು, ಶಾಶ್ವತ್ ಸ್ಥಾಯಿ ಅಂದರೆ ಸ್ಥಿರವಾದದ್ದು, ಖೋಜ್ ಶೋಧ್ ಅಂದರೆ ಇನ್ವೆಂಟ್ ಮಾಡೋದು, ಜಾಂಚ್ ತಲಾಶ್, ಸಫರ್ ಯಾತ್ರಾ। ಈಗ ನೋಡೋಣ ಪಾಠಕ್ಕಿಂತ ಮೊದಲು ಇಂಟ್ರೊಡಕ್ಷನಲ್ಲಿ ಏನಿದೆ ಅಂತ। छात्र इस पाठ के द्वारा बदलती हुई आधुनिक जीवन शैली में चिट्ठी, दूरभाषा ಅಂದರೆ ಟೆಲಿಫೋನ್, ಮೊಬೈಲ್ ಕಿ ಸ್ಥಿತಿಯೋं की जानकारी प्राप्त करेंगे। ಅಂದರೆ ಈಗಿನ ಬದಲಾಗ್ತಾ ಇರೋ ಜಗತ್ತಲ್ಲಿ, ಸಮಾಜದಲ್ಲಿ ಹೊಸ ಹೊಸ ಇನ್ವೆನ್ಷನ್ಗಳು ಜಾಸ್ತಿ ಆಗಿದೆ, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ। ಮತ್ತು ಮೊದಲು ಪತ್ರ ಇತ್ತು, ಈಗ ಆಮೇಲೆ ಟೆಲಿಫೋನ್ ಬಂತು, ಆಮೇಲೆ ಬೇಸಿಕ್ ಸೆಟ್ ಮೊಬೈಲ್ ಬಂತು, ಈಗ ಟಚ್ ಸ್ಕ್ರೀನ್ ಮೊಬೈಲ್ವರೆಗೂ ಬಂದು ನಿಂತಿದೆ ನಮ್ಮ ಟೆಕ್ನಾಲಜಿ। ಹೊಸ ಹೊಸ ಆವಿಷ್ಕಾರಗಳನ್ನು ನಮ್ಮ ಸಮಾಜಕ್ಕೆ ಅದು ಪರಿಚಯ ಮಾಡಿಕೊಡ್ತಾ ಇದೆ। ಹಂಗಿರುವಾಗ ಜನಜೀವನ ಹೇಗೆ ಬದಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ತಿಳ್ಕೊಬೋದು। वर्तमान परिस्थिति में मोबाइल फ़ोन का महत्व और उसकी आवश्यकता पर विचार कर पाएंगे। ಅಂದರೆ ಬದಲಾಗ್ತಾ ಇರೋ ಈ ಟೆಕ್ನಾಲಜಿಯಿಂದಾಗಿ ಈ ಪ್ರೆಸೆಂಟ್ ವರ್ತಮಾನ ಕಾಲದಲ್ಲಿ ಏನಾಗಿದೆ, ನಾವು ಮೊಬೈಲ್ಗೆ ಎಷ್ಟೊಂದು ಹೊಂದ್ಕೊಂಡಿದ್ದೀವಿ, ಮೊಬೈಲ್ ಇಲ್ಲದೆ ನಮ್ಮ ಜೀವನನೇ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ। ಆ ರೀತಿ ನಮ್ಮ ಜೀವನ ಶೈಲಿನೂ ಬದಲಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಸಣ್ಣ ಮಾಹಿತಿ ಹೇಳಿದ್ದಾರೆ ಕವಿಗಳು। बहुत दिनों से ड्राइंग रूम के कोने पर पड़ा ಟೆಲಿಫೋನ್ ಬೋರ್ ಹೋ ರಹಾ ತಾ। ಅಂದರೆ ತುಂಬ ದಿನಗಳಿಂದ ಒಂದು ಡ್ರಾಯಿಂಗ್ ರೂಮ್ ಇರುತ್ತೆ, ಅಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಟೆಲಿಫೋನ್ ಒಂದು ವೇಸ್ಟ್ ಆಗಿ
ವರ್ಕ್ಲೆಸ್ ಆಗಿ ಬಿದ್ದಿರುತ್ತೆ. ಅದನ್ನು ನೋಡಿ ನೋಡಿ ಬೇಜಾರಾಗ್ತಿರುತ್ತೆ. ಉಸ್ಸೆ ಅಪ್ನಿ ಜಿಂದಗಿ ಖತ್ಮ್ ಹೋತಿ ಜಾ ರಹಿ ಥಿ ಅಂದರೆ ಮೊಬೈಲ್ ಬಂದಮೇಲೆ ಏನಾಯಿತು, ಪತ್ರಗಳು, ಟೆಲಿಫೋನು ಇದೆಲ್ಲ ಮೂಲೆ ಸೇರ್ತು. ಅದರ ಜೀವನ ಮುಗಿತಾ ಬಂತು, ಟೆಲಿಫೋನ್ ಜೀವನ. ಸದಿಯೋನ್ ಸೆ ಉಸ್ಕಾ ಏಕಛತ್ರ ರಾಜ್ಯತ, ಬಹಳ ಶತಮಾನಗಳಿಂದ ಅಂದರೆ ತುಂಬ ವರ್ಷಗಳು, 100 ವರ್ಷಗಳು, 100 ವರ್ಷಗಳಿಂದ ಅದರದ್ದೇ ಒಂದು ರಾಜ್ಯ ಆಳ್ವಿಕೆ ಆಗಿತ್ತು. ಪರ್ ಆಜ್ ವಹ್ ಬಹುತ್ ಉದಾಸ್ ಹೇ, ಇದೊಂಥರ ದುಃಖದ ವಿಷಯ. ಅಬ್ ಉಸೆ ಕೋಯಿ ನಹಿ ಪೂಚ್ತಾ, ಅದನ್ನು ಯಾರೂ ಕೇಳೋರೇ ಇಲ್ಲ. ನಾಹಿ ಉಸ್ಸೆ ಕೋಯಿ ಫೋನ್ ಕರ್ತಾ ಹೇ, ಟೆಲಿಫೋನಿಂದ ಯಾರು ಫೋನ್ ಮಾಡ್ತೀರಾ ಈಗ, ಲ್ಯಾಂಡ್ಲೈನಿಂದ ಇಲ್ಲ ಅಲ್ವಾ, ಹಾಗೆ. ತಬಿ ಮಿಸ್ಟರ್ ಶರ್ಮಾ ನೆ ಆಕರ್ ಅಪ್ನಾ ಮೊಬೈಲ್ ಉಸಿ ಕೆ ಪಾಸ್ ರಖ್ ದಿಯಾ, ಆ ಟೈಮಲ್ಲಿ ಆ ಟೆಲಿಫೋನ್ ದುಃಖದಿಂದ ಒಂದು ಮೂಲೆ ಸೇರಿರೋವಾಗ ಮೊಬೈಲ್ನ ತಂದು ಆ ಟೆಲಿಫೋನ್ ಪಕ್ಕದಲ್ಲಿ ಶರ್ಮಾಜಿಯವರು ಇಡ್ತಾರಂತೆ. ಆವಾಗ ಏನಾಗುತ್ತೆ, ಆ ಟೆಲಿಫೋನ್ಗೂ ಮೊಬೈಲ್ಗೂ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಅದೇ ಈ ಪಾಠದ ಸಾರಾಂಶ. ಮುಂದೇನೆ ಅದನ್ನು ಮುಂದೆ ನೋಡೋಣ. ಟೆಲಿಫೋನ್ ಮನ್ ಹಿ ಮನ್ಮೆ, ಒಂದು ಒಂದು ಮನಸ್ಸಿಂದ ಹೇಳುತ್ತಂತೆ ಟೆಲಿಫೋನ್ ಬೇಜಾರಾಗಿರೋ ಮನಸ್ಸಿಂದ. ದೇಖ್ನೆ ಮೇ ಚೂಹೆ ಜೈಸಾ, ನಾ ಮೂಂಚ್ ನಾ ಪೂಚ್, ಫಿರ್ ಬಿ ಇಸ್ಕಿ ಇತ್ನಾ ಪೂಚ್. ಮೊಬೈಲು, ನೀನು ಟೆಲಿಫೋನ್ ಮೊಬೈಲ್ಗೆ ಹೇಳ್ತಾ ಇದೆಯಂತೆ, ನೋಡೋಕ್ಕೆ ಇಲಿ ಥರ ಇದೆಯಾ, ನಿನಗೊಂದು ಮೀಸೆನೂ ಇಲ್ಲ, ಬಾಲನೂ ಇಲ್ಲ, ಆದರೂ ಕೇಳೋರಿಲ್ಲ, ಆದರೆ ನಿನಗೆ ಇಷ್ಟೊಂದು ಡಿಮ್ಯಾಂಡು. ಚಲ್ ದೂರ್ ಹಟ್ ಮುಜ್ಸೆ ಆಕರ್ ಬೈಟ್ ಗಯಾ ಮೇರೆ ಪಾಸ್, ನಡಿ ಜರ್ಗು ಆ ಕಡೆ ಹೋಗು, ಬಂದು ನೀನು ನನ್ನ ಪಕ್ಕದಲ್ಲಿ ಕೂತ್ಕೋಬಿಟ್ಟೆ, ಓಹೋ ಅಂತ ಹೇಳ್ತಂತೆ ಟೆಲಿಫೋನು. ತೇರಿ ಔಕಾತ್ ಹಿ ಕ್ಯಾ ಹೇ ಮೇರೆ ಸಾಮ್ನೆ, ನೀ ನನ್ನ ಎದುರುಗಡೆ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೆ ನಿನ್ಗೇನು ಯೋಗ್ಯತೆ ಇದೆ ಅಂತ ಟೆಲಿಫೋನು ಮೊಬೈಲ್ಗೆ ಹೇಳ್ತಾ ಇದೆಯಂತೆ. ಮೊಬೈಲ್ ಚೌಂಕ್ ಕರ್ ದೇಖ್ತೆ ಹುಯೆ ಅಂದರೆ ಆಶ್ಚರ್ಯದಿಂದ ನೋಡಿಕೊಂಡು, ಕ್ಯಾ ಹುವಾ ಬಾಯಿ, ಯಾರು ಹೇಳ್ತಾ ಇರೋದು ಈ ಮಾತು, ಮೊಬೈಲು ಟೆಲಿಫೋನ್ಗೆ ಹೇಳ್ತಾ ಇರೋದು. ಕ್ಯಾ ಹುವಾ ಬಾಯಿ ಮೇನೆ ತೋ ತುಮ್ಹೆ ಕುಚ್ ಕಹಾ ಬಿ ನಹಿ, ಯಾಕಣ್ಣ ನೀನು, ನಾನು ನಿನಗೇನೂ ಮಾತಾಡಲಿಲ್ಲ, ನಾನು ಸೈಲೆಂಟಾಗಿ ನಿನ್ನ ಪಕ್ಕ ಕೂತಿದ್ದೀನಿ, ನಾನು ನಿನ್ನ ಜೊತೆ ಏನೂ ಮಾತಾಡಿಲ್ಲ ಅಲ್ವಾ ಅಂತ ಮೊಬೈಲ್ ಟೆಲಿಫೋನ್ಗೆ ಹೇಳುತ್ತಂತೆ. ತೋ ಗುಸ್ಸಾ ಕ್ಯೋ ಹೋ ರಹೆ ಹೋ, ಮತ್ತು ಏನಕ್ಕೆ ನಾನು ಸುಮ್ಮನೆ ಕೂತಿದ್ದೀನಿ, ಏನು ಮಾತಾಡದೆ, ನನ್ನ ಮೇಲೆ ನೀನೇನು ಕೋಪಿಸ್ಕೊಳ್ತಾ ಇದೆಯಾ ಅಂತ ಹೇಳುತ್ತಂತೆ. ಮುಜ್ಸೆ ಕೋಯಿ ಗಲ್ತಿ ಹೋ ಗೈ ಕ್ಯಾ, ಮೇ ಮಾಫಿ ಚಾಹತಾ ಹೂँ, ತುಮ್ ಮೇರೆ ಬಡೆ ಬಾಯಿ ಹೋ, ನನ್ನಿಂದ ಏನಾದ್ರು ತಪ್ಪಾಯ್ತಾ, ನನ್ನನ್ನು ಕ್ಷಮಿಸು, ನೀನು ನನ್ನ ದೊಡ್ಡಣ್ಣ ಇದ್ದಂಗೆ ನೀವು ಅಂತ ಮೊಬೈಲು ಟೆಲಿಫೋನ್ಗೆ ಹೇಳುತ್ತಂತೆ. ಟೆಲಿಫೋನ್ ಗುಸ್ಸಾ ನಾ ಕರೋ ತೋ ಕ್ಯಾ ಕरूँ, ಪತಾ ಹೇ ಜಬ್ ಸೆ ತುಮ್ ಆಯೆ ಹೋ ಹಮಾರಿ ಕೋಯಿ ಪೂಛ್ ನಹಿ ರಹಿ, ಕೋಪಿಸ್ಕೊಳ್ದೆ ಇನ್ನೇನು ಮಾಡಲಿ ನಾನು ಅಂತ ಟೆಲಿಫೋನ್ ಹೇಳ್ತಾ ಇದೆಯಂತೆ. ಕೋಪಿಸ್ಕೊಳ್ದೆ ಇನ್ನೇನು ಮಾಡಬೇಕು ನಾನು, ನೀನು ಯಾವಾಗ ಬಂದೋ, ನೀನು ನನ್ನ ಪರಿಚಯ ಮಾಡಿದ್ಮೇಲೆ, ನೀನು ಬಂದಾದಮೇಲೆ ನಮ್ಮನ್ನು ಯಾರೂ ಇಲ್ಲಿ ಕೇರ್ ಮಾಡೋರೇ ಇಲ್ಲ, ಯಾರೂ ಕೇಳೋರೇ ಇಲ್ಲ ನಮ್ಮನ್ನು, ನನ್ನನ್ನು ಅಂತ ಟೆಲಿಫೋನು ಹೇಳ್ತಾ ಇದೆಯಂತೆ. ಸಬ್ ತುಮ್ಹೆ ಅಪ್ನಿ ಛಾತಿ ಸೆ ಲಗಾಯೇ ಘೂಮ್ತೆ ಹೇ, ನಿನ್ನನ್ನು ಎಲ್ಲ ಹೆಗಲ ಮೇಲೆ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಹರ್ ಸಮಯ तुम्हें अपने पास रखते हैं, एक क्षण के लिए भी तुम्हारी जुदाई नहीं सहन कर सकते, ಯಾವಾಗ್ಲೂ 24 hours ನಿನ್ನನ್ನು ಕೈಯಲ್ಲೇ ಇಟ್ಕೊಂಡಿರ್ತಾರೆ, ನಿನ್ನನ್ನು ಬಿಟ್ಟು ಒಂದು ಕ್ಷಣನೂ ಯಾರೂ ಇರೋದೇ ಇಲ್ಲ ಅಂತ ಟೆಲಿಫೋನು ಮೊಬೈಲ್ಗೆ ಹೇಳ್ತಾ ಇದೆಯಂತೆ. ಮೊಬೈಲ್ ಟೆಲಿಫೋನ್ ಭಯ್ಯ ಯೇ ತೋ ಬತಾओ ಇಸ್ಮೇ ಹಮಾರಾ ಕ್ಯಾ ಕಸೂರ್ ಹೇ, ಮೊಬೈಲ್ ಟೆಲಿಫೋನ್ ಅಣ್ಣ, ಇದರಲ್ಲಿ ನಂದೇನು ತಪ್ಪಿದೆ ಹೇಳು, ಈಗೇನು ನಂದೇನಾದ್ರು ತಪ್ಪಿದೆಯಾ ಅಂತ ಹೇಳ್ತಾ ಇದ್ದೀನಂತೆ. ಬತಾओ ಮೇ ತುಮ್ಹಾರೆ ಲಿಯೇ ಕ್ಯಾ ಕರ್ ಸಕ್ತಾ ಹೂँ, ತುಮ್ ಜೋ ಕಹೋಗೆ ಮೇ ಕರೂಂಗಾ, ನಂದೇನಾದ್ರು ತಪ್ಪಿದೆಯಾ ಅಂತ ಹೇಳಿಬಿಟ್ಟು, ಸರಿ ನೀನು ಏನು ಹೇಳ್ತೀಯ ಹೇಳು, ನಾನು ಅದನ್ನೇ ಮಾಡ್ತೀನಿ ಅಂತ ಮೊಬೈಲ್ ಹೇಳುತ್ತಂತೆ. ಟೆಲಿಫೋನ್ ತುಮ್ ಕ್ಯಾ ಕರೋಗೆ, ಅಬ್ ತೋ ತುಮ್ಹಾರೆ ನಯೇ ನಯೇ ರೂಪ್ ಬಾಜಾರ್ ಮೇ ಆ ರಹೆ ಹೇ, ನೀನೇನು ಮಾಡೋಕ್ಕೆ ಸಾಧ್ಯ, ಇನ್ನೂ ಹೊಸ ಹೊಸ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಆಗ್ತಾ ನೀನು ಹೊಸ ಹೊಸ ರೂಪಗಳು ಈಗ ಬರ್ತಾ ಇದೆ, ಮತ್ತು ಸೊಸೈಟಿಗೆ ಅದನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಚಾರೋ ಔರ್ ತುಮಾರಿ ಹಿ ಧೂಮ್ ಮಚಿ ಹುಯಿ ಹೇ, 4 ಕಡೆ ನಿಂದೇ ಒಂದು, ಎಲ್ಲ ಕಡೆ ನಿಂದೇ ಒಂದು ಹಬ್ಬ ಆಗೋಗಿದೆ ಎಲ್ರಿಗೂ. ದೇಖ್ ನಹಿ ರಹೆ
ಮೇರಾ ಹಾಲ್ ನನ್ನ ನನ್ನ ಒಂದು ಈ ಪರಿಸ್ಥಿತಿ ನೋಡೋಕ್ಕಂತೂ ಆಗ್ತಾ ಇಲ್ಲ. ಮೇರೆ ಸುಂದರ್ ಸೆ ಮುಖಡೆ ಪರ್ ಧೂಲ್ ಜಮಿ ಪಡಿ ಹೈ. ನನ್ನ ಸುಂದರವಾದ ಮುಖ, ಟೆಲಿಫೋನ್ ಹೇಳ್ತಾ ಇದೆಯಂತೆ, ಅದರ ಸುಂದರವಾದ ಮುಖದ ಮೇಲೆ ಎಷ್ಟೊಂದು ಧೂಳು ತುಂಬಿಕೊಂಡು ಬಿದ್ದಿದೆಯಂತೆ. ಅಬ್ ಮುಜೆ ಕೋಯಿ ಸಾಫ್ ಬಿ ನಹಿ ಕರ್ತಾ. ಇವಾಗ ನನ್ನನ್ನು ಯಾರೋ ಆ ಧೂಳು ಕೂಡ ಒರೆಸಿ ನೀಟಾಗಿ ಇಟ್ಕೊತಾ ಇಲ್ಲ ಅಂತ. ಮೊಬೈಲ್ ಬಾಯಿ ನಾರಾಜ್ ಮತ್ ಹೋಯಿಯೇ, आप तो मेरे अग्रज है, अब कभी ना कभी तो तुम्हें बूढ़ा होना ही था. ಅಣ್ಣ ನೀನು ಕೋಪಿಸ್ಕೋಬೇಡ. ಯಾರು ಹೇಳ್ತಿರೋದು? ಮೊಬೈಲು, ಟೆಲಿಫೋನ್ ಅಣ್ಣ ನೀನು ಕೋಪಿಸ್ಕೋಬೇಡ, ನೀನು ನನಗಿಂತ ದೊಡ್ಡವನು. ಯಾವತ್ತಲ್ಲ ಯಾವತ್ತು ನಿನಗೂ ವಯಸ್ಸಾಗಲೇಬೇಕಾಗಿತ್ತು, ನಿನ್ನ ಕಾಲನೂ ಮುಗಿಲೇಬೇಕಾಗಿತ್ತು ಅಲ್ವಾ ಅಂತ ಹೇಳುತ್ತಂತೆ. ಸದಿಯೋं से तुम्हारा ही राज था, इसमें गुस्सा होने का ಕ್ಯಾ ಬಾತ್ ಹೇ. ಎಷ್ಟೋ ವರ್ಷಗಳಿಂದ ನಿನ್ನದೇ ರಾಜ್ಯ ಆಗಿತ್ತು, ಈಗ ಡೌನ್ ಆಗಿದೆ, ಅದರಲ್ಲಿ ಏನು ತಪ್ಪು, ನೀನು ಯಾಕೆ ಕೋಪಿಸ್ಕೊಳ್ತೀಯಾ ಅಂತ ಹೇಳ್ತಾ ಇದೆಯಂತೆ. ಏಕ್ ನಾ ಏಕ್ ದಿನ್ ತೋ ಯಹ ಹೋನಾ ಹಿ ತಾ. ಒಂದಲ್ಲ ಒಂದಿನ ಈ ರೀತಿ ಆಗಲೇಬೇಕಿತ್ತಲ್ವಾ ಅಂತ ಮೊಬೈಲು ಹೇಳುತ್ತಂತೆ. ಟೆಲಿಫೋನ್ ಅಪ್ನಿ ಆವಾಜ್ ಸುನ್ ಮುಜೆ ಮಹೀನೋ ಬೀತೆ ಜಾತೆ ಹೇ. ಟೆಲಿಫೋನ್ ಹೇಳುತ್ತಂತೆ, ನನ್ನ ವಾಯ್ಸನ್ನು ಕೇಳಿ ನನಗೇನೆ ಎಷ್ಟೋ ತಿಂಗಳುಗಳು ಆಗೋಗ್ಬಿಟ್ಟಿದೆ. ಟ್ರಿನ್ ಟ್ರಿನ್ ಅನ್ನೋ ಸೌಂಡು ಕಿವಿಗೆ ಬೀಳ್ತಾನೇ ಇಲ್ಲ. ಪಹಲೆ ತೋ ಮೇರಿ ಮಾಲ್ಕಿನ್ ಮೇರಿ ಇತನಿ ಸೇವಾ ಕರ್ತಿ ಥಿ, ಕ್ಯಾ ಮಜಾಲ್ ಕಿ ಥೋಡಿ ಸಿ ಬಿ ಮಿಟ್ಟಿ ಮೇರೆ ಸಲೋನೆ ಮುಖ್ ಪರ್ ಗಿರ್ ಜಾಯೆ. ಮೊದಲು ನನ್ನನ್ನು ಈ ಟೆಲಿಫೋನ್ ಇಟ್ಕೊಂಡಿರೋಂಥ ಮಾಲ್ಕಿನ್ ಏನು ಮಾಡ್ತಿದ್ಲು, ಟೆಲಿಫೋನ್ಗೆ ಅದರ ಸುಂದರವಾದ ಮುಖಕ್ಕೆ ಒಂದು ಚೂರು ಕೊಳೆ ಆಗದೆ ಇರೋ ಹಾಗೆ ಮತ್ತು ಧೂಳು ಬೀಳದೆ ಇರೋ ಹಾಗೆ ಒರೆಸಿ ನೀಟಾಗಿ ಇಟ್ಕೊಳ್ತಿದ್ರಂತೆ. ಮೇ ದಿನ್ ಭರ್ ಗುನ್ಗುನಾತಾ ರಹತಾ ಥಾ ಮಧುರ್ ಔರ್ ಮೀಠಿ ಆವಾಜ್ ಮೇ. ನಾನು ದಿನ ಪೂರ್ತಿ ಎಷ್ಟು ಚಮಕ್ಸಿ ಅಂದರೆ ಹೊಳಪಿನ ಜೊತೆಗೆ ಒಂದು ಒಳ್ಳೆ ಸುಂದರವಾದ ಧ್ವನಿಯನ್ನು, ಮಧುರವಾದ ಧ್ವನಿಯನ್ನು ಜನಗಳಿಗೆ ಕೊಡ್ತಾ ಇದ್ದೆ ಅಂತ ಹೇಳಿ ಅದು ತನ್ನನ್ನು ತಾನು ಹೇಳ್ಕೊಳ್ಳುತ್ತಂತೆ ತನ್ನ ಬಗ್ಗೆ. ಮೊಬೈಲ್ बात तुम्हारी बिल्कुल सच है, पर तुम्हारे विचार आज के ಜಮಾನೆ ಸೆ ಮೇಲ್ ನಹಿ ಖಾತೆ. ನೀ ಹೇಳೋ ಮಾತು ನಿಜವಾಗ್ಲೂ ಸತ್ಯ, ಆದರೆ ಈಗಿನ ವಿಚಾರ ಆ ಥರ ಇಲ್ಲ. ಈಗ ಜಮಾನ ಬದಲಾಗಿದೆ, ಜನ ಬದಲಾಗಿದ್ದಾರೆ, ಅದರಿಂದ ಏನು ಮಾಡೋಕ್ಕಾಗಲ್ಲ ಅಂತ ಹೇಳುತ್ತಂತೆ ಮೊಬೈಲ್. ಅಬ್ ತುಮ್ ವಕ್ತ್ ಕೆ ಸಾಥ್ ಚಲ್ನಾ ಸೀಖೋ. ನೀನು ಈಗಿನ ಸಮಯ ಸಂದರ್ಭ ಹೇಗಿದೆ ಅದ್ರ ಜೊತೆಗೆ ನಡೆಯೋದನ್ನು ಕಲಿಬೇಕು. ಟೆಲಿಫೋನ್ अच्छा बच्चू, आज तुम मुझे उपदेश दे रहे हो, कोई बात नहीं, तुम्हारे साथ भी कभी इसी तरह का व्यवहार होगा. ಆಯಿತು ಮಗು, ನೀನು ನನಗಿವತ್ತು ಉಪದೇಶ ಕೊಡ್ತಾ ಇದೆಯಾ, ಇರಲಿ ಪರವಾಗಿಲ್ಲ. ಕೋಯಿ ಬಾತ್ ನಹಿ, ಏನು ಪರವಾಗಿಲ್ಲ. ತುಮಾರೆ ಸಾಥ್, ನಿನಗೂ ಒಂದು ದಿನ ಇದೇ ಟೈಮು ಬಂದೇ ಬರುತ್ತೆ ಅಂತ ಟೆಲಿಫೋನು ಮೊಬೈಲ್ಗೆ ಹೇಳ್ತಾ ಇದೆಯಂತೆ. ಯಾದ್ ರಖ್ನಾ, ಸಮಯ ಸದಾ ಏಕ್ ಸಾ ನಹಿ ರಹತಾ. ಆದರೆ ಒಂದು ನೆನಪಲ್ಲಿಟ್ಕೋ, ಸಮಯ ಯಾವಾಗಲೂ ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಚಿಟ್ಟಿ पर्दे के पीछे से मेरे प्यारे दोस्त, तुमने सच कहा, समय सदा एक समा नहीं रहता. ಒಂದು ಪರ್ದೆ, ಈ ಒಂದು ಡ್ರಾಮಾ ಏನು ಸ್ಟೇಜ್ ಮೇಲೆ ನಡೀತಾ ಇದೆ, ಪರ್ದೆ ಇದೆ ಅಲ್ಲಿ ಆ ಪರ್ದೆ ಹಿಂದೆಯಿಂದ ಒಂದು ಧ್ವನಿ ಬರುತ್ತೆ. ಆ ಧ್ವನಿ ಯಾರ್ದು? ಒಂದು ಲೆಟರ್ದಾಗಿರುತ್ತೆ. ಚಿಟ್ಟಿ ಅಂದರೆ ಲೆಟರು. ಅದು ಮಾತಾಡುತ್ತಂತೆ. ಏನಂತ? ಹೌದು ಫ್ರೆಂಡ್ಸ್, ನೀವು ಹೇಳ್ತಾ ಇರೋದು ನಿಜ. ಈ ಸಮಯ ಸಂದರ್ಭ ಅಂದರೆ ಟೈಮ್ ಯಾವಾಗಲೂ ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಏಕ್ ಮೀಟಿ ವ ಪ್ಯಾರಿ सुरीली सी आवाज़ सुनकर दोनों चौंक उठे और अपने चारों ओर देखने लगे. ಆ ಒಂದು ಮಧುರವಾದ ಧ್ವನಿ ಬರುತ್ತೆ ಪರ್ದೆ ಹಿಂದೆಯಿಂದ. ಆವಾಗ ಇಲ್ಲಿ ಕೂತಿರ್ತಾರಲ್ಲ ಮೊಬೈಲು, ಟೆಲಿಫೋನು, ಇವರಿಬ್ಬರು ಒಂಥರ ಗಾಬರಿಯಿಂದ ನಾಲ್ಕು ಕಡೆ ನೋಡ್ತಾರಂತೆ. ದೋನೋ ಏಕ್ ಸಾಥ್, ಅರೆ ಯಹ ಆವಾಜ್ ತೋ ದಾದಿ ಕೆ ಬಕ್ಸೆ ಸೆ ಆ ರಹಿ ಹೇ. ಈ ಒಂದು ಧ್ವನಿ ಎಲ್ಲಿಂದ ಬರ್ತಾ ಇದೆ ಅಂದರೆ ಅಜ್ಜಿಯವರ ಪೆಟ್ಟಿಗೆಯಿಂದ, ಅಂದರೆ ಟ್ರಂಕ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಚಿತ್ರ,
ಅದರ ಪೆಟ್ಟಿಗೆಯಿಂದ ಈ ಧ್ವನಿ ಬರ್ತಾ ಇದೆ, ಮಧುರವಾದ ಧ್ವನಿ ಅಂತ ಮಾತಾಡ್ಕೊಳ್ತಾರಂತೆ. दोने बक्सा खोलते हैं तो वहाँ पर पड़ी बहुत पुरानी चिट्ठी 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 को देखकर चौंक जाते हैं. चिट्ठी. मेरे प्यारे ट्रिंग ट्रिंग, जो स्थिति आज तुम्हारी है उसे मैंने भी भुगता है. ಓ, ಚಿಟ್ಟಿ ಬಂದ ತಕ್ಷಣ ಯಾರು ಮಾತಾಡ್ಸುತ್ತೆ? ಟೆಲಿಫೋನ್ನ ಮಾತಾಡ್ಸುತ್ತೆ. ಓ ಟ್ರಿಂಗ್ ಟ್ರಿಂಗ್ ಅನ್ನೋ ಟೆಲಿಫೋನ್, ನನ್ನ ಪ್ರೀತಿಯ ಟೆಲಿಫೋನ್, ನಿನಗಿವತ್ತು ಬಂದಿರೋ ಸ್ಥಿತಿನೇ ಬಹಳ ಹಿಂದೆ ನಾನು ಆ ಸ್ಥಿತಿಗೆ ಬಂದು ತಲುಪಿದ್ದೀನಿ ಅಂತ ಹೇಳುತ್ತಂತೆ ಟೆಲಿಫೋನ್. ಓ ಕೈಸೆ, ಟೆಲಿಫೋನ್ ಕೇಳುತ್ತಂತೆ, ಅದು ಯಾವ ಥರ ಅಂತ. ಚಿಟ್ಟಿ. आय क्या दिन थे जब मेरे अंदर गुलाब की पत्तियाँ रखकर प्रेमी प्रेमिका एक दूसरे को बेचते थे. ಗೊತ್ತಾ ನಿಮಗೆ, ತುಂಬ ದಿನಗಳ ಹಿಂದೆ ಲೆಟರ್ ಬರೆದ್ಬಿಟ್ಟು, ಲವರ್ಸು ಲೆಟರ್ ಬರೆದ್ಬಿಟ್ಟು ಆ ಲೆಟರ್ ಮಧ್ಯೆ ರೋಸನ್ನು ಇಟ್ಬಿಟ್ಟು ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು, ಕೊಡ್ತಾ ಇದ್ರು. यदि मुझे पहुंचने में कुछ देरी हो जाती तो लोग की ಬೇಚೈನಿ बढ़ जाती थी. ಕೊಡೋದ್ರಲ್ಲಿ ಒಂದು ಸ್ವಲ್ಪ ಲೇಟ್ ಆದರೂ ಏನಾಗ್ತಿತ್ತು, ಅವ್ರಿಗೆ ತುಂಬ ಗಾಬರಿ ಆಗ್ತಿತ್ತು. पर तुम जब से आए हो तो लोग लिखना ही भूल गए. ಚಿಟ್ಟಿ ಆಗಿದ ತಕ್ಷಣ ಏನು ಬಂತು? ಟೆಲಿಫೋನು. ಅದಕ್ಕೆ ಟೆಲಿಫೋನ್ ಬಂದ ತಕ್ಷಣ ಚಿಟ್ಟಿನ ಸೈಡ್ಗಿಟ್ರು, ಜನ ಬರೆಯೋದೇ ಮರ್ತೋಗ್ಬಿಟ್ರು. ಏನು ವಿಷಯ ಇದ್ದರೂ ಟೆಲಿಫೋನ್ ರಿಂಗ್ ಮಾಡೋದು, ಟಕ್ ಅಂತ ಕಿವಿಲಿ ಇಟ್ಕೊಂಡು ಮಾತಾಡೋದು. ನೀನು ಬಂದ ತಕ್ಷಣ ಜನ ಲೆಟರ್ ಬರೆಯೋದು ಮರ್ತುಬಿಟ್ರು. ಮತ್ತು ಏನಾಯಿತು, ವಿಷಯಗಳನ್ನು ಬೇಗ ಜನ ಟೆಲಿಫೋನ್ ಮೂಲಕ ಮಾತಾಡೋಕ್ಕೆ ಶುರು ಮಾಡಿದ್ರು. अब सब तुम पर ही ಗಿಟರ್ ಪಿಟರ್ ಕರ್ನೆ ಲಗೆ. ಎಲ್ಲ ನಿನ್ನನ್ನೇ ಇಟ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಚಿಟ್ಟಿ ಮೂಲೆ ಸೇರಿರುತ್ತೆ. ಇವಾಗ ಮೊಬೈಲ್ ಬಂದುಬಿಟ್ಟು ಟೆಲಿಫೋನ್ ಮೂಲೆ ಸೇರಿರುತ್ತೆ. ಮೊಬೈಲ್ ದಿಲಾಸಾ ದೇತೆ ಹುए ಮೊಬೈಲು ಸಮಾಧಾನ ಮಾಡುತ್ತಂತೆ. ಅದೆರಡು ಚಿಟ್ಟಿಗೂ ಮತ್ತು ಟೆಲಿಫೋನ್ಗೂ ಸಮಾಧಾನ ಮಾಡ್ತಾ ಹೇಳುತ್ತಂತೆ. ಚಿಟ್ಟಿ ಬಹನ್ ನಿರಾಶಾ ಮತ್ ಹೋ, ಯೇ ತೋ ಸಮಯ ಕಾ ಹೇರ್ ಫೇರ್ ಹೇ, ಸಭಿ ಕೆ ದಿನ್ ಫಿರ್ತೆ ರೆಹತೆ ಹೇ. ಮೊಬೈಲ್ ಹೇಳುತ್ತಂತೆ, ಚಿಟ್ಟಿ ಬೆಹನ್ ಅಂದರೆ ಚಿಟ್ಟಿ ತಂಗಿ, ಪತ್ರನ ತಂಗಿ ಅಂತ ಕರಿತಾ ಇದೆ ಮೊಬೈಲು. ತಂಗಿ, ನೀನು ಬೇಜಾರು ಮಾಡ್ಕೋಬೇಡ, ಇದು ಸಮಯದ ಏರುಪೇರಿನಿಂದಾಗಿ ಈ ರೀತಿ ಎಲ್ಲ ಆಗ್ತಾ ಇದೆ. ಒಂದಲ್ಲ ಒಂದಿನ ಸಮಯ ಬದಲಾಗೇ ಆಗುತ್ತೆ ಅಂತ ಹೇಳುತ್ತಂತೆ ಮೊಬೈಲ್. ಚಿಟ್ಟಿ. ಯಹಿ ತೋ ಮೇ ಕಹತಿ ಹೂँ ಭಯ್ಯಾ, ತುಮಾರೆ ಆನೆ ಪರ್ ಟೆಲಿಫೋನ್ ಬಾಯ್ ಕೋ ದುಃಖ ನಹಿ ಮಾನ್ನ ಚಾಹಿಯೇ. ಹೌದಣ್ಣ, ನೀನು ಹೇಳೋದು ಸರಿ ಇದೆ. ನೀನು ಬಂದ ಮೇಲೆ ನೋಡು ಟೆಲಿಫೋನು ತುಂಬ ದುಃಖನ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಬಲ್ಕಿ ಖುಷಿ ಖುಷಿ ಆಪ್ಕಾ ಸ್ವಾಗತ್ ಕರ್ನಾ ಚಾಹಿಯೇ. ಅದು ನೀನು ಬಂದಿದ್ದಕ್ಕೆ ಅದು ದುಃಖ ಮಾಡಿಕೊಳ್ಳದೆ ಖುಷಿಯಿಂದ ಅದು ನಿನ್ನನ್ನು ವೆಲ್ಕಮ್ ಮಾಡಬೇಕು. ದುನಿಯಾ ಮೇ ಕುಚ್ ಭಿ ಶಾಶ್ವತ್ ನಹಿ, ಪತಾ ನಹಿ ಯೇ ಮಾನವ್ ಜಾತಿ ಕಲ್ ಕ್ಯಾ ನಯಿ ಖೋಜ್ ಕರ್ದೆ. ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತನೇ ಅಲ್ಲ. ಈ ಮನುಷ್ಯ ಯಾವ ರೀತಿ ಬದಲಾಗ್ತಾನೆ ಅಂತ ಹೇಳೋಕ್ಕಾಗಲ್ಲ. ಯಾವ ಟೈಮಲ್ಲಿ ಏನನ್ನು ಇನ್ವೆಂಟ್ ಮಾಡ್ತಾನೆ ಅಂತ ಹೇಳೋಕ್ಕೆ ಆಗ್ತಾಯಿಲ್ಲ. ಅವನು ಏನೇನೋ ಟೆಕ್ನಾಲಜಿ ಇಂಪ್ರೂವ್ ಆಗಿಬಿಟ್ಟು ಅದನ್ನು ಕಂಡುಹಿಡಿದು ಹೊಸ ಹೊಸ ಆವಿಷ್ಕಾರಗಳನ್ನು ಪ್ರಪಂಚಕ್ಕೆ ಅದನ್ನು ಪರಿಚಯ ಮಾಡ್ತಾ ಇದ್ದಾನೆ ಅಂತ ಚಿಟ್ಟಿ ಹೇಳುತ್ತಂತೆ. ಮೊಬೈಲ್. तुम सत्य कह रही हो, अब तो नए मोबाइल की खोज की जा रही है. उसमें बात करने वाले व सुनने वाले एक दूसरे को देख भी सकते हैं. ನಿಜ ಹೇಳಿದೆ. ಇವಾಗ ಯಾವ ರೀತಿ ಬರ್ತಾ ಇದೆ ಇನ್ನೊಂದು ಮೊಬೈಲು ಅಂದರೆ, ಮಾತಾಡೋರು ಮತ್ತು ಮಾತಾಡ್ಸೋರು ಇಬ್ಬರು ಮುಖನೂ ನೋಡ್ಕೋಬೋದಂತೆ. ಆ ಥರ ಒಂದು ಆವಿಷ್ಕಾರ ಬರ್ತಾ ಇದೆಯಂತೆ, ಇನ್ವೆನ್ಷನ್ನು ಅಂತ ಹೇಳುತ್ತಂತೆ ಮೊಬೈಲ್. ಚಿಟ್ಟಿ. मुस्कुराते हुए, इसलिए मैं तो यही कहती हूँ, जो मिल जाए जितना मिल जाए उसी में ಖುಷಿ रहना सीखो. ಅದಕ್ಕೆ ಚಿಟ್ಟಿ ಪತ್ರ ಹೇಳುತ್ತಂತೆ,
ಅದಕ್ಕೆ ನಾನೇನು ಹೇಳೋದಂದರೆ ನಗ್ನಗ್ತಾ ಹೇಳುತ್ತಂತೆ. ನಾನೇನು ಹೇಳೋದಂದರೆ ಮನುಷ್ಯನಿಗೆ ಯಾರೇ ಆದರೂ ಸರಿ ಏನು ಸಿಗುತ್ತೆ ಎಷ್ಟು ಸಿಗುತ್ತೆ ಅದರಲ್ಲೇ ಜೀವನನ ಮಾಡಬೇಕು. ಆವಾಗ ಜೀವನ ಸರಳವಾಗಿ ತುಂಬ ಸುಂದರವಾಗಿ ಇರುತ್ತೆ ಅಂತ ಹೇಳುತ್ತಂತೆ ಚಿಟ್ಟಿ ಪತ್ರ. मोबाइल और चिट्ठी की बात सुनकर टेलीफोन ने अपनी स्थिति को समझा और मुस्कुराकर दोनों को ಗಲೆ ಲಗಾಲಿಯಾ. ಈ ಮೊಬೈಲ್ ಮತ್ತು ಚಿಟ್ಟಿ ಇಬ್ಬರು ಮಾತಾಡ್ತಾ ಇರ್ತಾರಲ್ಲ, ಆ ಮಾತನ್ನು ಟೆಲಿಫೋನ್ ಕೇಳಿಸ್ಕೊಂಡು ಸಮಾಧಾನ ಮಾಡಿಕೊಂಡು ಇಬ್ಬರನ್ನು ಅಪ್ಕೊಂಡು ಖುಷಿಯಿಂದ ಅದು ಹೌದು ನಾನು ತಿದ್ದುಕೊಂಡು ನಡಿಬೇಕು ಅಂತ ನಗ್ನಗ್ತಾ ಅದನ್ನು ತನ್ನ ತಪ್ಪನ್ನು ತಿದ್ದುಕೊಂಡು ಇರುತ್ತಂತೆ ಸುಮ್ಮನೆ. जैसे ही गले मिले तो मोबाइल पर रिंग टोन बज उठी. ಹಂಗೆ ಅವ್ರು 3 ಜನನೂ ಮಾತಾಡಿಕೊಂಡು ಖುಷಿಯಿಂದ ಸಮಾಧಾನ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಮೊಬೈಲಲ್ಲಿ ಒಂದು ರಿಂಗ್ ಟೋನ್ ಬರುತ್ತಂತೆ. ಏನಂತ? ಜಿಂದಗಿ ಜಿಂದಗಿ ಏಕ್ ಸಫರ್ ಹೇ ಸುಹಾನಾ ಯಹಾ ಕಲ್ ಕ್ಯಾ ಹೋ ಕಿಸ್ನೆ ಜಾನ. ಈ ಹಾಡಿದೆಯಲ್ಲ ಗೊತ್ತಲ್ಲ ಈ ಲೈನು, ಜಿಂದಗಿ ಏಕ್ ಸಫರ್ ಹೇ ಸುಹಾನಾ ಯಹಾ ಕಲ್ ಕ್ಯಾ ಹೋ ಕಿಸ್ನೆ ಜಾನ ಅನ್ನೋ ಒಂದು ರಿಂಗಿಂಗ್ ಟೋನ್ ಬರುತ್ತಂತೆ. ಧೀರೆ ಧೀರೆ ಪರ್ದಾ ಗಿರ್ತಾ ಹೇ. ಅಲ್ಲಿಗೆ ನಾಟಕ ಅಲ್ಲಿಗೆ ಮುಗಿಯುತ್ತಂತೆ. ओके बच्चों, समझ में आई ना? अंत में मंच पर नाटक करते समय अध्यापक की सहायता से टेलीफोन, मोबाइल व छुट्टी के पहचान चिन्ह चार्ट बना ले. ಓಕೆ ಮಕ್ಕಳೇ, ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ನಾಟಕದಲ್ಲಿ ಚಿಟ್ಟಿ, ಮೊಬೈಲ್ ಮತ್ತು ಟೆಲಿಫೋನ್ ಈ 3 ಕಾನ್ವರ್ಸೇಷನ್ ಹೇಗೆ ನಡೆಸುತ್ತೆ, ಅವರವರು ಹೇಗೆ ಸಮಾಧಾನ ಮಾಡ್ಕೊಳ್ತಾರೆ ಅವ್ರವ್ರ ಕಾಲ ಮುಗಿದಾಗ. ಅದೇ ಥರ ಕೊನೆಗೆ ನಾವು ಹತ್ರ ಏನಿರುತ್ತೆ ಎಷ್ಟಿರುತ್ತೆ ಅದರಲ್ಲೇ ನಾವು ಸಂತೋಷದಿಂದಿದ್ದರೆ ನಮ್ಮ ಜೀವನವೂ ಸರಳ ಹಾಗೂ ಸುಂದರವಾಗಿ ಇರುತ್ತೆ ಅನ್ನೋದು ಈ ಪಾಠದ ಒಂದು ಸಾರಾಂಶ ಆಗಿದೆ. ಇನ್ನೊಂದು ಸಲ ಮತ್ತೆ ಎಲ್ಲ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮಕ್ಕಳೇ. ಥ್ಯಾಂಕ್ ಯು.